In this fifth session, we are highlighting on the concept of organic analogy, the extended version. ಮುಂದುವರೆದ ಭಾಗವಾಗಿ ಇಲ್ಲಿ ಗಮನಿಸೋದಾದರೆ, ದಿ ಪ್ರಿಮಿಟಿವ್ ಲಿವಿಂಗ್ ಆರ್ಗನಿಸಮ್ ವಾಸ್ ಅ ಯೂನಿಸೆಲ್ಯುಲರ್ ಕ್ರಿಯೇಚರ್, ಬಟ್ ವಿತ್ ದ ಇನ್ಕ್ರೀಸ್ ಇನ್ ದ ಸೆಲ್ಸ್, differentiation of organs resulted. At the highest level of evolution, the structure of the body is quite complex. ಇಲ್ಲಿನ ಜೈವಿಕ ಸಾದೃಶ್ಯತೆ ಆ ಒಂದು ಅಂಗವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಂಗತಿ ಏನಂದರೆ, ಪ್ರಾಥಮಿಕ ಹಂತದಲ್ಲಿ ಜೀವಿಗಳು ಒಂದು ಸೆಲ್ ಅಂತ ಏನು ಯೂನಿಸೆಲ್ಯುಲಾರ್ ಕ್ರಿಯೇಚರ್ ಆಗಿ ಒಂದು ಸಣ್ಣ ತೃಣಮಾತ್ರದ ಗಾತ್ರದಲ್ಲಿ ಇರುವಂತಹ ಒಂದು ಆರ್ಗನ್ ಆಗಿದ್ಕೊಂಡು ಅದು ಬೆಳೆಯುವಂಥದ್ದು. ಅಂದರೆ ಹೇಗೆ ಒಂದು ಅಂಶ ಆ ಒಂದು ಜೀವಿಯಲ್ಲಿ ಬೆಳೀತಾ ಹೋದಾಗ ಆರ್ಗನ್ಸ್ ಅದರ ವಿವಿಧ ರೀತಿಯಲ್ಲಿ ಆ ಗಾತ್ರದಲ್ಲಿ ಅದು ಬೆಳೀತಾ ಹೋಗುತ್ತೆ, ಹಲವಾರು ರೀತಿಯಾದಂಥ ಬದಲಾವಣೆಯನ್ನು ಅದು ಕಂಡುಕೊಳ್ಳುತ್ತೆ. ಆ ಬದಲಾವಣೆಯನ್ನು ಒಂದು ಉನ್ನತ ಹಂತದಲ್ಲಿ ನೋಡೋದಾದರೆ ಒಂದು ಸದೃಢ ಒಂದು ಜೀವಿಯಾಗಿ ಗುರುತಿಸ್ಕೊಳ್ಳೋ ರೀತಿಯಲ್ಲಿ ಸಮಾಜವು ಕೂಡ ಒಂದು ಸೆಲ್ ಇದ್ದ ಹಾಗೆ. ಸೊ ಅದು ಸಣ್ಣ ಗಾತ್ರದಲ್ಲಿ ಇರುವಂತಹ ಒಂದು ಅಂಶವಾಗಿದ್ದು, ಆ ಸಮಾಜ ಬೆಳೆದಂತೆ ಅದು ಮಲ್ಟಿಪಲ್ ಹೇಗೆ ಅದರ ಸೆಲ್ ಹೇಗೆ ಒಂದು ಸಮಾಜದ ಸಂರಚನೆ ಹಾಗೂ ಅದರ ಬೆಳವಣಿಗೆ ಚಟುವಟಿಕೆಯ ಮೂಲಕ ಅದು ಗುರುತಿಸ್ಕೊಳ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಅಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನರು, ಸಮೂಹ ಹಾಗೂ ಸಾಮಾಜಿಕ ಸಂಬಂಧಗಳ ಒಂದಿಗಿನ ಒಡನಾಟಗಳು ಸಾಮಾಜಿಕ ವ್ಯವಸ್ಥೆಯನ್ನು ಹೇಗೆ ರೂಪಿಸ್ಕೊಳ್ತಾ ಹೋಗುತ್ತೆ, ಕಟ್ತಾ ಹೋಗುತ್ತೆ ಎಂಬುವಂಥದ್ದನ್ನ ಇಲ್ಲಿ ಅವರು ಹೋಲಿಕೆಯ ಮೂಲಕ ಹೇಳ್ತಾ ಹೋಗ್ತಾರೆ. ಅದು ಹೈಯೆಸ್ಟ್ ಪೀಕ್ ಆಫ್ ಎವಲ್ಯೂಷನ್ ಅನ್ನೋ ರೀತಿಯಲ್ಲಿ ವಿಕಾಸ ಹಂತದ ಒಂದು ಅಂತಿಮ ಘಟ್ಟದ ರೀತಿಯಲ್ಲಿ ಅದು ತಲುಪೋ ಒಂದು ಸೂಚನೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಒಂದು ಸಣ್ಣ ಗಾತ್ರದ ತೃಣಮಾತ್ರದ ಗಾತ್ರದಲ್ಲಿರುವಂಥ ಒಂದು ಸೆಲ್ ಆರ್ಗ್ಯಾನಿಸಮ್ ಏನಿದೆ, ಅದು ತನ್ನ ಜೀವಸತ್ವದ ಕಣಗಳು ಬೆಳೀತಾ ಹೋದಂತೆ, ಗಾತ್ರ ಬೆಳೀತಾ ಹೋದಂತೆ ಒಂದು ಸದೃಢವಾದ ಒಂದು ಜೀವಿಯಾಗಿ ಅದು ಗುರುತಿಸ್ಕೊಳ್ಳುತ್ತೆ. ಲೈಕ್ ವೈಸ್ ದ ಸೊಸೈಟಿ ಇನ್ ಇಟ್ಸ್ ಗ್ರೋತ್, ಅಂದರೆ ಅವರು ಸಮಾಜದಲ್ಲಿ ಹಿಂದಿನ ಕಾಲದ ಆದಿವಾಸಿ ಸಮಾಜ, ಅಂದರೆ ಪುರಾತನ ಹಿಂದಿನ ಕಾಲದ ಸಮಾಜದ ಉಗಮದಿಂದ ಹಿಡಿದು ಗ್ರಾಮೀಣ ಸಮಾಜದಿಂದ ಹಿಡ್ಕೊಂಡು ಕೈಗಾರಿಕಾ ಹಾಗೂ ಇಂದಿನ ವೈಜ್ಞಾನಿಕ ತಂತ್ರಜ್ಞಾನ ಆವಿಷ್ಕಾರಿತ ಸಮಾಜದವರೆಗೂ ಒಂದು ವಿಕಾಸದ ಉತ್ತುಂಗದ ಹಂತದವರೆಗೂ ಸಮಾಜದ ಬೆಳವಣಿಗೆಯನ್ನು ಇಲ್ಲಿ ಎಳೆಯಾಗಿ ಪೋಷಿಸುವಂತಹ ರೀತಿಯಲ್ಲಿ ಅವರು ಏನು ಸಂಯೋಜಿತ ರೀತಿಯಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದು ತುಂಬ ಸಂಕೀರ್ಣವಾದಂಥ ಒಂದು ಬೆಳವಣಿಗೆ ಅಂತ ಹೇಳುವ ಪ್ರಯತ್ನ ಆಗಿದೆ. ಲೈಕ್ ಈ ಹ್ಯಾಸ್ ಆಲ್ರೆಡಿ ಬೀನ್ ಸೆಟ್, ದ ಪ್ರಿಮಿಟಿವ್ ಲಿವಿಂಗ್ ಆರ್ಗನಿಸಮ್ ವಾಸ್ ಅ ಯೂನಿಸೆಲ್ಯುಲಾರ್ ಕ್ರಿಯೇಚರ್, ಬಟ್ ವಿತ್ ಇನ್ಕ್ರೀಸ್ ಇನ್ ದ ಸೆಲ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಆರ್ಗನ್ಸ್ ರಿಸಲ್ಟೆಡ್. ಅಂದರೆ ಬೆಳೀತಾ ಇದ್ದ ಹಾಗೆ ವಿವಿಧ ಅಂಗ ವ್ಯವಸ್ಥೆ ಅಥವಾ ವಿವಿಧ ಒಂದು ಸಂಸ್ಥೆಗಳಿಂದ, ವಿವಿಧ ರೀತಿಯ ಚಟುವಟಿಕೆಗಳಿಂದ ಪರಸ್ಪರ ಸಂಬಂಧಿತವಾದಂತಹ ಪ್ರಕ್ರಿಯಾತ್ಮಕ ಒಂದು ಬೆಳವಣಿಗೆಯಲ್ಲಿ ಆ ಒಂದು ಸಂರಚನೆ ಸಂಕೀರ್ಣವಾಗುತ್ತೆ ಎನ್ನುವಂಥದ್ದು. ಈಗ ಉದ್ಯೋಗದ ಅವಕಾಶಗಳಿದ್ದಂತೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ನಾವು ಹೇಗೆ ನೋಡ್ತೀವಿ, ಒಂದು ಸದೃಢ ಸಮಾಜಕ್ಕೆ ಆರೋಗ್ಯಕರವಾದಂಥ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಏನು ಗುರುತಿಸ್ತೀವಿ, ಚಟುವಟಿಕೆಯ ಸಮಾಜ ಇದ್ದಾಗ ಅದು ಆರ್ಥಿಕ ಪ್ರಗತಿಯನ್ನು ನಾವು ಹೇಗೆ ಗುರುತಿಸ್ತೀವಿ, ಅದು ಅದರ ಉಗಮದ ಹಂತದಿಂದ ಹಿಡಿದು ಉತ್ತುಂಗದವರೆಗೂ ಒಂದು ಪ್ರಗತಿಯ ಅಂಶವನ್ನು ನಾವು ಗುರುತಿಸ್ತಾ ಹೋದರೆ ಎವ್ರಿ ಕಾನ್ಸೆಪ್ಟ್ ಆ್ಯಸ್ ಅ ಕಾಂಟ್ರಿಬ್ಯೂಷನ್, ಎಲ್ಲ ಘಟಕಗಳ ಒಂದು ಕೊಡುಗೆಯನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಒಂದು ಸಮಾಜ ಬೆಳಿಬೇಕಾದ್ರೆ ಹಲವಾರು ಘಟಕಗಳು ಅದು ಕಾರಣವಾಗುತ್ತೆ. ಸಾಮಾನ್ಯ ಸಮಾಜದಲ್ಲಿ ಬೆಳವಣಿಗೆಯನ್ನು ಸಾಧಾರಣ ಹಂತದಲ್ಲಿ ಗುರುತಿಸುವಂತಹ ಒಂದು ನಿಟ್ಟಿನಲ್ಲಿ ಅದೇ ಸಮಾಜದಲ್ಲಿ ಶೈಕ್ಷಣಿಕ ಒಂದು ಬೆಳವಣಿಗೆ, ಮೂಲಭೂತ ಸೌಕರ್ಯಗಳ ಸುಧಾರಿತ ಒಂದು ಬೆಳವಣಿಗೆ, ಔದ್ಯೋಗಿಕ ಅವಕಾಶ, ಕ್ರಾಂತಿ, ಅದು ಕೈಗಾರಿಕಾ ಕ್ರಾಂತಿ ಆಗ್ಬೋದು, ಮೌಲ್ಯ ಆಧಾರಿತ ಕ್ರಾಂತಿ ಆಗಿರ್ಬೋದು, ಇವೆಲ್ಲವೂ ಸಮಾಜದ ಒಂದು ಸದೃಢ ವ್ಯವಸ್ಥೆಗೆ ಸಾಕ್ಷಿ ಆಗುವಂತೆ ಅದು ಸಂಕೀರ್ಣವಾಗಿ ಬೆಳೀತಾ ಹೋಗುತ್ತೆ. ಸೊ ಹೀಗಾಗಿ ಎಲ್ಲವೂ ಕೂಡ ಸಮಾಜ ಒಂದು ಏನಂತಾರೆ ನಿಂತ ನೀರ ಹಾಗಲ್ಲ, ಅದು ಬೆಳೀತಾ ಇರುತ್ತೆ ಎಂಬುವಂಥ ಒಂದು ಸಂಕೀರ್ಣತೆಯನ್ನು
ಗುರುತಿಸುವಂಥ ಹಂತ ಒಂದು ಉತ್ತುಂಗದ ವಿಕಾಸದ ಹಂತವಾಗಿದೆ ಎನ್ನುವಂಥ ಒಂದು ಪ್ರಯತ್ನ ಇಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಮಾಡಿದ್ದಾರೆ, ಅರ್ಥೈಸುವ ಪ್ರಯತ್ನ ಮಾಡಿದ್ದಾರೆ. ಸಿಮಿಲರ್ ಇಸ್ ದಿ ಕೇಸ್ ವಿತ್ ಸೊಸೈಟಿ. ಇನ್ ದ ಕೇಸ್ ಆಫ್ ಅನ್ ಆರ್ಗನಿಸಮ್ ದಟ್ ಹ್ಯಾಸ್ ವೆರಿ ಕಾಂಪ್ಲೆಕ್ಸ್ ಆರ್ಗನ್ಸ್. ಈ ಜೀವಸತ್ವಗಳಲ್ಲಿ ಹೇಗೆ ಹಲವಾರು ಅಂಗಾಂಶಗಳು ಸಂಕೀರ್ಣವಾಗಿರುತ್ತೆ, ತಮ್ಮದೇ ಆದಂತಹ ಒಂದು ವೈಯಕ್ತಿಕ ಕಾರ್ಯವನ್ನು ಅವು ನಿರ್ವಹಣೆ ಮಾಡ್ತವೆ. ಅದೇ ರೀತಿಯಲ್ಲೇ ಒಂದು ಸಂಕೀರ್ಣ ಸಮಾಜದ ಉದಾಹರಣೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ತಮ್ಮದೇ ಆದಂಥ ಕಾರ್ಯವೈಖರಿಯಲ್ಲಿ ಕಾರ್ಯವನ್ನು ತನ್ನದೇ ಅಸ್ತಿತ್ವದಲ್ಲಿ ನಿರ್ವಹಣೆ ಮಾಡ್ತವೆ ಎನ್ನುವಂಥದ್ದು. ಈಚ್ ಆರ್ಗನೈಸೇಷನ್ ಕ್ಯಾರೀಸ್ ಆನ್ ಅ ಸ್ಪೆಸಿಫೈಡ್ ಫಂಕ್ಷನ್. ಸೊ ಈಗ ಮಿಲಿಟ್ರಿ ಅಂತ ತಗೊಂಡಾಗ ಮಿಲಿಟ್ರಿಗೆ ತನ್ನದೇ ಆದಂತಹ ನಿಯಮಗಳಿದ್ದಾವೆ. ಮಿಲಿಟ್ರಿ ಒಂದು ಸಂಘಟನೆ, ಒಂದು ವ್ಯವಸ್ಥೆ ಅಂತ ತಗೊಂಡಾಗ, ಕೈಗಾರಿಕಾ ಕ್ಷೇತ್ರ ಅಂತ ತಗೊಂಡಾಗ ಅದಕ್ಕೆ ತನ್ನದೇ ಆದಂತಹ ಒಂದು ನಿಯಮಾಧಾರಿತ ಒಂದು ಕಾರ್ಯನಿರ್ವಹಣೆಯ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳ್ತೀವಿ. ಶಿಕ್ಷಣದ ಸಂಸ್ಥೆ ಅಂದಾಗ ಅದು ತನ್ನದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಇದು ಸಮಾಜದ ಸಂಕೀರ್ಣತೆಗೆ ಅಥವಾ ಸಮಾಜದ ಅಸ್ತಿತ್ವಕ್ಕೆ ಬಹಳ ಮುಖ್ಯವಾದ ಅಂಗಾಂಗಗಳಾಗ್ತವೆ. ಸಮಾಜ ಈಗಾಗಲೇ ನಾವು ಎಮಿಲಿ ಡರ್ಕಿಮ್ ಮತ್ತು ಹಲವಾರು ಇತರೆ ಚಿಂತಕರ ವಿಶ್ಲೇಷಣೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ ಸಮಾಜದ ಬಗ್ಗೆ. ಸೋಷಿಯಲ್ ಆರ್ಡರ್, ಸಾಮಾಜಿಕ ಪ್ರಕ್ರಮ ಹಾಗೂ ಅನಾಮಿ ಅಂತಕ್ಕಂಥ ಕೆಲವು ಸಿದ್ಧಾಂತದಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಉತ್ತಮ ಸಮಾಜ, ಆರೋಗ್ಯಕರವಾದ ಸಮಾಜ ಅಂದರೆ ಆ ಸಮಾಜದ ಎಲ್ಲ ಘಟಕಗಳ ಕಾರ್ಯನಿರ್ವಹಣೆಯ ಸಮರ್ಪಕವಾದ ಕಾರ್ಯನಿರ್ವಹಣೆಯ ಒಂದು ಸತ್ವ ಅಂತ ಅವ್ರೇನು ಹೇಳ್ತಾರಲ್ಲ ಸಿದ್ಧಾಂತಗಳಲ್ಲಿ, ಅದೇ ರೀತಿಯಲ್ಲೇ ಈಚ್ ಆರ್ಗನೈಸೇಷನ್ ಕ್ಯಾರೀಸ್ ಆನ್ ಸ್ಪೆಸಿಫೈಡ್ ಫಂಕ್ಷನ್ ಅನ್ನುವಂಥದ್ದು. ಅಲ್ಲಿಗೆ ತನ್ನದೇ ಆದಂಥ ಕಾರ್ಯನಿರ್ವಹಣೆಯೊಂದಿಗೆ ಹೊಂದಾಣಿಕೆಯೊಂದಿಗೆ ಈ ಘಟಕಗಳು ಕಾರ್ಯನಿರ್ವಹಿಸಿದಾಗ ಸಮಾಜದ ಆರೋಗ್ಯ ಹಾಗೂ ಸಮಾಜದ ಸತ್ವ ಚುರುಕಾಗಿರುತ್ತೆ ಏನಂತ ಹೇಳ್ಬೋದು. ದ ಸೊಸೈಟಿ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಇಟ್ಸ್ ಆ್ಯಕ್ಟಿವ್ ಫಂಕ್ಷನ್ಸ್ ಆಫ್ ಇಟ್ಸ್ ಈಚ್ ಯೂನಿಟ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಜೀವಿಗಳಿಗೆ ಈಗ ಜೀವಸತ್ವ ಅಂತ ತಗೊಂಡಾಗ ಕಿಡ್ನಿ ಫೇಲ್ಯೂರ್ ಆದರೂ ಕೂಡ ಬದುಕೋದು ಕಷ್ಟ ಇದೆ, ಹಾರ್ಟ್ ಫೇಲ್ಯೂರ್ ಆದರೂ ಬಹಳ ಬದುಕೋದು ಸಾಧ್ಯತೆ ಕಡಿಮೆ ಇದೆ, ಏನೇ ಡೆವಲಪ್ಮೆಂಟ್ಸ್ ಇದ್ರೂ. ಸೊ ಒಂದಕ್ಕೊಂದು ಕನೆಕ್ಟಿವಿಟಿ ಇದ್ದ ಹಾಗೆ, ಸಂಕೀರ್ಣತೆಯ ಒಂದು ಅಂಶ ಇದ್ದ ಹಾಗೆ ಈ ಸಮಾಜಗಳ ಒಂದು ಬೆಳವಣಿಗೆನ ಇಲ್ಲಿ ಅವರು ಸಂಯೋಜಿತ ರೀತಿಯಲ್ಲಿ ಹೋಲಿಕೆಯನ್ನು ಮಾಡಿದ್ದಾರೆ. ವೆನ್ ಚೇಂಜಸ್ ಟೇಕ್ ಪ್ಲೇಸ್ ಇನ್ ಅ ಸ್ಟ್ರಕ್ಚರ್ ಆಫ್ ಆರ್ಗನ್ಸ್ ಆ್ಯಂಡ್ ಕಮ್ಯುನಿಟೀಸ್, ದೇರ್ ರಿಸಲ್ಟ್ ಅ ಚೇಂಜ್ ಇನ್ ದೇರ್ ಫಂಕ್ಷನ್. ಈ ದೇಹದ ಅಂಗಾಂಗಗಳು ಅಥವಾ ಕಾರ್ಯನಿರ್ವಹಿಸುವ ಘಟಕಗಳಲ್ಲಿ ಬದಲಾವಣೆ ಆದಾಗ ದೇಹಕ್ಕೆ ಉಂಟಾಗುವ ಅನುಭವಕ್ಕೆ ಉಂಟಾಗುವಂಥ ಬದಲಾವಣೆಯನ್ನು ಏನು ನಾವು ಗುರುತಿಸ್ತೇವೆ ಜೀವಿಗಳಲ್ಲಿ, ಅದೇ ರೀತಿಯಲ್ಲೇ ಸಮಾಜದ ರಚನೆಯಲ್ಲಿ ಬದಲಾವಣೆಗಳನ್ನು, ಕಾರ್ಯಗಳಲ್ಲಿ ಬದಲಾವಣೆಯನ್ನು ನಾವು ನೋಡ್ತೇವೆ. ಈಗ ಕೌಟುಂಬಿಕ ಅವಿಭಕ್ತ ಕುಟುಂಬ ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಈಗಿನ ಆಧುನಿಕ ಅವಿಭಕ್ತ ಕುಟುಂಬದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೊಂಡಿದ್ದೇವೆ. ಅಂದರೆ ಶಿಕ್ಷಣದಿಂದ ಉಂಟಾಗಿರತಕ್ಕಂಥ ಬದಲಾವಣೆ, ವಲಸೆ, ಔದ್ಯೋಗಿಕ ಕ್ಷೇತ್ರದಿಂದ ಉಂಟಾದಂಥ ಬದಲಾವಣೆ, ಅವಕಾಶಗಳು ಅಥವಾ ಮೌಲ್ಯಗಳಲ್ಲಿ ಬದಲಾವಣೆಗಳಾದಾಗ ಹೇಗೆ ಒಂದು ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬ ಆಧುನಿಕ ಅವಿಭಕ್ತ ಕುಟುಂಬವಾಗಿ ರೂಪುಗೊಂಡಿದೆ ಅಥವಾ ವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಗುರುತಿಸ್ತೀವಿ. ಅದೇ ರೀತಿಯಲ್ಲಿ ಈ ಒಂದು ಉದಾಹರಣೆಯನ್ನು ನಾವಿಲ್ಲಿ ಸಂಯೋಜಿಸ್ಬೋದು. ದಿ ಫಂಕ್ಷನ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಸ್ಪೆಷಲೈಸ್ಡ್ ಅನ್ನುವಂಥದ್ದು. ಅಲ್ಲಿಗೆ ಕಾರ್ಯಗಳು ಮತ್ತಷ್ಟು ವಿಶಿಷ್ಟೀಕರಣವನ್ನು ಪಡ್ಕೊಳ್ತಾ ಹೋಗುತ್ತೆ, ವಿಶಿಷ್ಟ ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಒಂದು ಸರಳ ಕುಟುಂಬವಾಗಿದ್ದಂತಹ ಒಂದು ಕುಟುಂಬಗಳ ಪರಿಸ್ಥಿತಿ ಈಗ ಹಲವಾರು ರೀತಿಯಾದ ವಿಶಿಷ್ಟೀಕರಣದತ್ತ ಕುಟುಂಬಗಳನ್ನು ನಾವು ನೋಡ್ತೀವಿ. ಈಗೆಲ್ಲ ಕೌಟುಂಬಿಕ ಕುಟುಂಬದಲ್ಲಿ ಸದಸ್ಯರು ಕಂಡುಕೊಳ್ಳುವಂತಹ ಸ್ವತಂತ್ರ ನಿಟ್ಟಿನಲ್ಲಿ ಸದಸ್ಯರು ಹೇಗೆ ಕುಟುಂಬದಲ್ಲಿ ಬದುಕ್ತಾ ಇದ್ದಾರೆ, ಕೌಟುಂಬಿಕ ಪದ್ಧತಿಗಳೇ ಈಗ ಹಲವಾರು ರೀತಿ ವಿಶಿಷ್ಟತೆಗಳಲ್ಲಿ ಗುರುತಿಸ್ತಾ ಇದ್ದೀವಿ. ಆಚಾರ ವಿಚಾರ ಮೌಲ್ಯಗಳಲ್ಲಿ ಬದಲಾವಣೆಗಳು ಅಥವಾ ಸ್ವೀಕಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ದಾವೆ. ಸೊ ಇವೆಲ್ಲವೂ ಒಂದು ರೀತಿಯ ಉದಾಹರಣೆ ಅಂತಲೂ ಹೇಳ್ಬೋದು. ದಿಸ್ ಅಪ್ಲೈಸ್ ಟು ದಿ ಬಾಡಿ ಆಫ್ ಲಿವಿಂಗ್ ಕ್ರಿಯೇಚರ್ ಆ್ಯಸ್ ವೆಲ್ ಆಸ್ ಟು ಸೊಸೈಟಿ. ಸೊ ಅಲ್ಲಿಗೆ ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ. ಅದು ಮಾನವನ ದೇಹದಲ್ಲಿ ನಾವು ಹೇಗೆ ಒಂದು ಸತ್ಯ ಅಂತ ಒಪ್ಕೋಬೇಕಾದ್ರೆ ಸಮಾಜದ ಅಸ್ತಿತ್ವಕ್ಕೂ ಅದು ಅನ್ವಯಕ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯ ಎಂಬುವಂಥದ್ದು ಇವರ ವಾದ ಆಗಿದೆ. ಸೊ ನಮ್ಮ ಈಗ ನೋಡಿ, ಮಗು ಒಂದು ವ್ಯಕ್ತಿಯನ್ನಾಗಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ಬೋದು. ದೈಹಿಕವಾಗಿಯೇ ಸಾಕಷ್ಟು ಬದಲಾವಣೆ ಆಗುತ್ತೆ. ಮಗುವಿನ ರೀತಿಯ ಮುಖವನ್ನೇ ನಾವು
ದೊಡ್ಡವರಾಗ್ತಾ ಆಗ್ತಾ ನಾವು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದೇ ರೀತಿಯಲ್ಲೇ ಸೊಸೈಟಿ ಒಂದು ಸಮಾಜ ಅಂತ ನಾವು ಗುರುತಿಸಿದಾಗ ಸಮಾಜದಲ್ಲಿ ಉಂಟಾಗುವ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಆದರೂ ಕೂಡ ಸಮಾಜದಲ್ಲಿ ದಿಕ್ಕನ್ನು ಅದು ಬದಲಾಯಿಸುತ್ತೆ. ಸಮಾಜದ ನಿರೀಕ್ಷೆಗಳು, ಮೌಲ್ಯಗಳು ಹಾಗೂ ಅದರ ಮಾರ್ಗಸೂಚಿಯನ್ನು ಬದಲಾಯಿಸ್ತಾ ಹೋಗುತ್ತೆ. ಹಿಂದೆ ಇದ್ದಿದ್ದಂಥ ಭಾರತೀಯ ಸಮಾಜದ ಉದಾಹರಣೆಯನ್ನು ನಾವು ಮನಗಂಡಾಗ ಹಿಂದಿನ ಭಾರತೀಯ ಸಮಾಜದ ಬೆಳವಣಿಗೆ ದಿಕ್ಕನ್ನು ನೋಡ್ತಾ ಇದ್ದಾಗ ಸಾಕಷ್ಟು ಅಂಶಗಳ ಒಂದು ಪ್ರಭಾವನ ಗುರುತಿಸ್ತೀವಲ್ಲ, ಅದರ ಒಂದು ಪ್ರಗತಿಗಾಗಿ ಅಥವಾ ಅಲ್ಲಿ ಯಾವುದೇ ರೀತಿ ಸವಾಲುಗಳಿಗೆ ಸಂಬಂಧಪಡುವ ಹಾಗೆ ಅದೇ ರೀತಿಯಾದ ಒಂದು ಉದಾಹರಣೆಯನ್ನು ಇಲ್ಲಿ ಸ್ಮರಿಸ್ಬೋದಾಗಿದೆ. ಎವಲ್ಯೂಷನ್ ಲೀಡ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಗ್ರೇಟರ್ ಡಿಫ್ರೆನ್ಸಿಯೇಷನ್ ಆಫ್ ಆರ್ಗನ್ಸ್ ಆಫ್ ಸೊಸೈಟಿ ಆ್ಯಸ್ ಆಲ್ಸೋ ದಟ್ ಆಫ್ ಅನ್ ಇಂಡಿವಿಜುವಲ್. ಸೊ ವಿಕಾಸ ಅನ್ನುವಂಥದ್ದೇ ಒಂದು ತತ್ವ, ಅದೇ ಒಂದು ಪ್ರಾಕೃತಿಕ ನಿಯಮ ಅಂತ ಅರ್ಥ ಮಾಡಿಕೊಂಡ್ರೆ ದೊಡ್ಡ ಮಟ್ಟದ ಬದಲಾವಣೆಯನ್ನು ನಾವಿಲ್ಲಿ ಗುರುತಿಸ್ತೇವೆ. ಸೊ ಅಲ್ಲಿಗೆ ಈ ಜೀವಿಗಳ ವಿಕಾಸ, ಅಲ್ಲಿ ಉಂಟಾಗುವಂಥ ಬದಲಾವಣೆ, ಅದೇ ರೀತಿಯಲ್ಲೇ ಸಮಾಜದಲ್ಲಿ ಈ ಸದಸ್ಯರು ಹಾಗೂ ಸಮೂಹದ ಜನರು ಯಾವ ರೀತಿಯಾಗಿ ಬದಲಾವಣೆಗೆ ಕಾರಣರಾಗ್ತಾರೆ ಎಂಬುವಂಥ ವಿಚಾರವನ್ನು ಇಲ್ಲಿ ಸ್ಪಷ್ಟನೆ ಮಾಡಿದ್ದಾರೆ. ಅಲಾಂಗ್ ವಿತ್ ದಿಸ್ ಡಿಫ್ರೆನ್ಸಿಯೇಷನ್ ದೇರ್ ಇಸ್ ಆಲ್ಸೋ ದಿ ಹಾರ್ಮನಿ ಬಿಟ್ವೀನ್ ವೇರಿಯಸ್ ಆರ್ಗನ್ಸ್. ಈ ರೀತಿಯಾದಂತಹ ವ್ಯತ್ಯಾಸಗಳಿದ್ರೂ ಜೀವಿಗಳ ದೇಹ ಅಥವಾ ಜೀವಿಗಳ ಸಂರಚನೆಯಲ್ಲಿ, ದೇಹದ ರಚನೆಯಲ್ಲಿ ಒಂದೊಂದು ಅಂಗಾಂಗಗಳ ನಡುವಿನ ಹೊಂದಾಣಿಕೆಯನ್ನು ನಾವೇನು ನೋಡ್ತೀವಲ್ಲ, ಈಗ ನೋಡಿ, ಕಿಡ್ನಿಯ ಉತ್ತಮ ಕಾರ್ಯನಿರ್ವಹಣೆ ಆದರೆ ಆರೋಗ್ಯ ಹೇಗೆ ಉತ್ತಮವಾಗಿರುತ್ತೆ ಅನ್ನುವಂಥದ್ದು, ಹೃದಯ ಭಾಗದ ಉತ್ತಮ ಒಂದು ಆರೋಗ್ಯ ಸ್ಥಿತಿ ಇದ್ದರೆ ದೇಹದ ಹಲವಾರು ಅಂಗಾಂಗಗಳ ಒಂದು ಕಾರ್ಯನಿರ್ವಹಣೆ ಎಷ್ಟು ಉತ್ತಮವಾಗಿರುತ್ತೆ ಅನ್ನೋವಂಥ ಕಲ್ಪನೆ ನಾವು ಸತ್ಯ ಏನಿದೆ, ಅದೇ ರೀತಿಯಲ್ಲೇ ಸೊಸೈಟಿ ಎಂದಾಗ, ಸಮಾಜ ಅಂದಾಗ ಎಷ್ಟೇ ವಿವಿಧ ರೀತಿಯ ಸಂಘಟನೆಗಳು, ಒತ್ತಡಗಳು, ಸವಾಲುಗಳು, ವಿವಿಧ ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸಗಳನ್ನು ನೋಡಿದ್ರು ಅವುಗಳ ಕಾರ್ಯವೈಖರಿಯಲ್ಲಿ ಅವುಗಳ ನಡುವೆ ಸಂಗತಿ ಅಥವಾ ಒಂದು ಹೊಂದಾಣಿಕೆಯನ್ನು ನೋಡುವಂಥದ್ದೇ ವಾಸ್ತವಿಕತೆ. ಸೊ ಈ ಕರೋನಾ ಅಂತಕ್ಕಂಥ ಪರಿಸ್ಥಿತಿಯಲ್ಲೂ ಕೂಡ ವಿ ಹ್ಯಾವ್ ಸೀನ್, ಈಗ ಆರೋಗ್ಯ ಸಂಸ್ಥೆ, ಶಿಕ್ಷಣ ಸಂಸ್ಥೆ, ಕೌಟುಂಬಿಕ ಸಂಸ್ಥೆ ಪ್ರತಿಯೊಂದು ಕೂಡ ಹೇಗೆ ಪರಸ್ಪರ ಒಂದು ಏನು ಸಂಬಂಧಿತವಾಗಿದ್ದಾವೆ. ಈ ಒಂದು ವೈರಸ್ ಅಥವಾ ಒಂದು ಸಮಸ್ಯೆ ಹಿನ್ನೆಲೆಯಲ್ಲೂ ಕೂಡ, ಆರೋಗ್ಯದ ಸಮಸ್ಯೆ ಹಿನ್ನೆಲೆಯಲ್ಲೂ ಕೂಡ ಸಮಾಜ ಕಂಡಂತೆ ಹೇಗೆ ಈ ಒಂದು ವ್ಯವಸ್ಥೆಗೆ ಹಲವಾರು ಸಂಸ್ಥೆಗಳು ಸ್ಪಂದಿಸಿದವೆ, ಪರಸ್ಪರ ಜವಾಬ್ದಾರಿಗಳನ್ನು ಹೊಂದಾಣಿಕೆಯಲ್ಲಿ ನೋಡ್ತಿದ್ದೇವಲ್ಲ, ಅದೇ ರೀತಿಯಲ್ಲಿ ನಾವು ಇದರ ಉದಾಹರಣೆಯನ್ನು ಅರ್ಥ ಮಾಡ್ಕೋಬೋದು. ಈಚ್ ಆರ್ಗನ್ ಇಸ್ ಕಾಂಪ್ಲಿಮೆಂಟ್ರಿ ಟು ದಿ ಅದರ್ ಆ್ಯಂಡ್ ನಾಟ್ ಅಪೋಸ್ಡ್. ಈಗಾಗಲೇ ನಾನು ಉದಾಹರಣೆ ಕೊಟ್ಟನಲ್ಲ, ಕೊರೋನಾ ಒಂದು ಸಂದರ್ಭದಲ್ಲಿ ಹೊಂದಾಣಿಕೆಯೊಂದಿಗೆ ಇದ್ದಾಗ ಒಂದು ವ್ಯವಸ್ಥೆ ಒಂದು ಸವಾಲುಗಳನ್ನು ಎದುರಿಸಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಅಪೋಸ್ಡ್ ಅನ್ನುವಂಥದ್ದು. ಮೇ ಬಿ ಹಲವಾರು ನ್ಯೂನ್ಯತೆಗಳು, ಕೊರತೆಗಳಿದ್ದರೂ ಕೂಡ ಅಲ್ಲಿ ವಿರೋಧ ವ್ಯಕ್ತವಾದಾಗ ಅಥವಾ ವ್ಯತ್ಯಾಸಗಳಾದಾಗ ಅದು ತೊಡಕಾಗುತ್ತೆ ಅನ್ನುವಂಥ ಸತ್ಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋದೇ ಇವರ ಒಂದು ಈ ಸಿದ್ಧಾಂತ, ಈ ಒಂದು ವಿಶ್ಲೇಷಣೆಯಲ್ಲಿ ಅರ್ಥ ಮಾಡಿಸುವಂತಹ ಒಂದು ಅಂಶವಾಗಿದೆ. ದಿಸ್ ಹೋಲ್ಡ್ಸ್ ಟ್ರೂತ್ ಬೋತ್ ಇನ್ ದಿ ಬಾಡಿ ಆಫ್ ಲಿವಿಂಗ್ ಆರ್ಗನಿಸಮ್ ಆ್ಯಂಡ್ ಸೊಸೈಟಿ. ಸೊ ಅಲ್ಲಿಗೆ ನಾವು ಈಗ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಡ್ರಂಕರ್ಡ್ ಅಂತ ಅಂದ್ಕೊಂಡಾಗ, ಉದಾಹರಣೆಗೆ ವಿಪರೀತವಾದಂತಹ ಕುಡಿತದಿಂದ, ಮದ್ಯಪಾನದಿಂದ ಹಲವಾರು ಲಂಗ್ಸ್, ಕಿಡ್ನಿ ಡ್ಯಾಮೇಜ್ ಆಗೋದ್ರಿಂದ ಬೇರೆ ಬೇರೆ ಅಂಗಾಂಗಗಳು ಹೇಗೆ ವ್ಯತ್ಯಾಸಕ್ಕೆ ಒಳಗಾಗ್ಬೋದು ಒಂದು ಸವಾಲು ಅಂತ ತೆಗೆದುಕೊಂಡ್ರೆ, ಸೊ ಅದೇ ರೀತಿಯಲ್ಲೇ ಸಮಾಜದ ವ್ಯತ್ಯಾಸಗಳು, ಸವಾಲುಗಳು ಸಮಾಜಕ್ಕೆ ಹಾನಿಕರವೂ ಆಗ್ಬೋದು. ಸಮಾಜದಲ್ಲಿ ಕಂಡುಬರುವ ಚಟುವಟಿಕೆಗಳು, ಹೊಂದಾಣಿಕೆ ಅನ್ನೋದು ಸಮಾಜದ ಉನ್ನತಿಗೆ, ಪ್ರಗತಿಗೆ ಕಾರಣವಾಗ್ಬೋದು ಎಂಬುವ ರೀತಿಯಲ್ಲೂ ಕೂಡ ಇದು ನಾವು ಅರ್ಥ ಮಾಡ್ಕೋಬೋದಾಗಿದೆ.